ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ನಾನು 94 ವರ್ಷದಲ್ಲಿ ನಾನು ಈ ಭಾರತದ ಧ್ವಜವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದೀನಲ್ಲ, ಭಾರತ ಮಾತೆ ನಂಗೆ ಅಷ್ಟು ಶಕ್ತಿ ಕೊಟ್ಟಿದ್ದಲ್ಲ ಅಂತ ನಂಗೆ ತುಂಬ ಸಂತೋಷ ಆಗಿದೆ. ಸ್ವಾತಂತ್ರ್ಯೋತ್ಸವ ಅಂದರೆ ಎಷ್ಟು ದೊಡ್ಡ ಹಬ್ಬ ಉತ್ಸವ ಅಂದರೆ, ನಾವು ದೀಪಾವಳಿ, ಉಗಾದಿ, ಸಂಕ್ರಾಂತಿ, ಗಣಪತಿ ಹಬ್ಬ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಸ್ವಾತಂತ್ರ್ಯೋತ್ಸವ ಮಾಡಬೇಕು. ಆ ಸಮಯದಲ್ಲಿ ಎಲ್ಲರೂ ಒಬ್ರಿಗೊಬ್ರು ಶುಭ ಹಾರೈಸಬೇಕು. ಹೇಗೆ ಹುಟ್ಟುಹಬ್ಬಕ್ಕೆ ದೀಪಾವಳಿ ಹಾರೈಸ್ತೀವಿ, ಹಾಗೆ ಪ್ರತಿಯೊಬ್ಬರು ಕೂಡ ಪುರುಷರು, ಸ್ತ್ರೀಯರು, ಮಕ್ಕಳು ಎಲ್ಲರೂ ಒಬ್ರಿಗೊಬ್ರು ಶುಭ ಹಾರೈಸಬೇಕು. ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಬರಬೇಕಾದ್ರೆ ಸಾವಿರಾರು ಜನ ಬಲಿದಾನ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ, ಹೊಟ್ಟೆಗಿಲ್ಲದೆ ಇದ್ದಾರೆ, ಎಷ್ಟೋ ಜನ ಗಲ್ಲಿಗೇರಿಸಿದ್ದಾರೆ. ನಮ್ಮ ಭಗತ್ ಸಿಂಗ್ ಅಂತವರು ಚಿಕ್ಕ 21 ವರ್ಷದವರೆಲ್ಲ ಬಲಿದಾನ ಮಾಡಿದ್ದಾರೆ. ಎಲ್ಲ ಮಾಡಿ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿರೋದು. ಅವತ್ತಿನ ದಿವಸ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ತಲ್ಲ ಅಂತ ಹೆಮ್ಮೆ ಪಡಬೇಕು. ಆಮೇಲೆ ಬಂದಿರುವಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಸದಾಕಾಲ ಪ್ರಯತ್ನ ಪಡಬೇಕು. ಯಾಕೆ ಪ್ರಯತ್ನ ಪಡೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕತೆಯಿಂದ, ಸತ್ಯಸಂಧತೆಯಿಂದ, ಪಾವಿತ್ರ್ಯ ಪರಿಶುದ್ಧತೆಯಿಂದ ದೇಶ ಸೇವೆ ಮಾಡಬೇಕು. ಮತ್ತು ನಮ್ಮ ಎಲ್ಲಿ ವಾಸ ಮಾಡ್ತೀವೋ ಅದಕ್ಕೆ ಗೌರವ ಕೊಡಬೇಕು. ಮತ್ತು ನಾವು ನಮ್ಮ ಜೀವನದಲ್ಲಿ ತುಂಬ ಸಚ್ಚಾರಿತ್ರವಂತರಾಗಿ ಬದುಕಬೇಕು. ನಾವು ಲಂಚ ತಗೊಳ್ಳೋದು, ಯಾರನ್ನೋ ಸಾಯಿಸೋದು, ಕೂನಿ ಮಾಡೋದು ಅಂತ ಕೆಲಸ ಮಾಡಬಾರ್ದು. ನಾವು ಮಾಡೋ ಕೆಲಸ ನಮ್ಮ ಭಾರತ ಮಾತೆ ಗೌರವ ತರ್ತಿದೆಯಾ ಅಂತ ಯೋಚನೆ ಮಾಡಬೇಕು. ನಾವು ಮಾತಾಡಬೇಕಾದ್ರೆ, ನಡಿಬೇಕಾದ್ರೆ, ಏನೋ ಕೆಲಸ ಮಾಡಬೇಕಾದ್ರೆ ನಾವು ಭಾರತ ಮಾತೆಗೆ ನಾವು ಮಾಡೋ ಕೆಲಸ ಗೌರವ ತರ್ತಿದೆಯಾ ಅಂತ ಯೋಚನೆ ಮಾಡಿ, ಪ್ರತಿಯೊಬ್ಬರು ಕೂಡ ಹೆಂಗಸರು, ಮಕ್ಕಳು, ಗಂಡಸರು, ಯುವಕರು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ನಮಗೆ ಬಂದಿರೋ ಸ್ವಾತಂತ್ರ್ಯೋತ್ಸವನ ಸಂಭ್ರಮದಿಂದ, ಸಡಗರದಿಂದ ಮಾಡಬೇಕು. ನನಗೆ ಇವತ್ತಿಗೂ ಕೂಡ ಈ ಸ್ವಾತಂತ್ರ್ಯೋತ್ಸವಗಳಲ್ಲಿ ತುಂಬ ಹೆಮ್ಮೆ ಇದೆ ಮತ್ತು ಗೌರವ ಇದೆ. ಯಾಕೆಂದರೆ ನಾನು ಅನೇಕ ಸ್ವಾತಂತ್ರ್ಯ ವೀರರ ಚರಿತ್ರೆಗಳನ್ನ ಓದಿದ್ದೀನಿ. ಆಮೇಲೆ ಯಾವುದೋ ಒಂದು ಸಮಯದಲ್ಲಿ ಸ್ವಾತಂತ್ರ್ಯದಲ್ಲಿ ಹೋರಾಡಿದ್ದೀನಿ. ಅದನ್ನು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಈ ದಿನ ನನ್ನ 94 ವರ್ಷದಲ್ಲಿ ನಾನು ಭಾರತ ಧ್ವಜವನ್ನು ಹಾರಾಡ್ಸೋಕ್ಕೆ ಇಷ್ಟು ಮಾತಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾಳೆ ಭಾರತ ಮಾತೆ ಅಂತ ತುಂಬ ಹೆಮ್ಮೆ ಪಡ್ತೀನಿ.